Gravitational force on the surface of the moon is 1/6 as strong as gravitational force on the earth. ಇದನ್ನು ನಾವು ನೋಡಿದ್ದೀವಿ. What is the weight in newtons of a 10 kg object on the moon and on the earth? ಗೊತ್ತಾಯ್ತಾ ಪ್ರಶ್ನೆ ಏನಂತ ಹೇಳಿ? ಸುಲಭವಾದ ಪ್ರಶ್ನೆ. ಇದನ್ನೆಲ್ಲ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಾ ಅಂತ ತಿಳ್ಕೊತೀನಿ. ಇಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಪಾಸ್ ಮಾಡಿ ಇವಾಗ ಮಾಡಿ. ಸೊ ಮಾಸ್ ಆಫ್ ದ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಎಷ್ಟಿದೆ? 10 kg ಇದೆ ಅಲ್ವಾ? ಅದು ಮತ್ತು ಮುಂದಕ್ಕೆ ಏನು ಕಂಡುಹಿಡಬೇಕು? ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಎಲ್ಲೆಲ್ಲಿ? ಆನ್ ಮೂನ್ ಆ್ಯಂಡ್ ಆನ್ ಅರ್ತ್ ಕೇಳ್ತಾರೆ ಅಲ್ವಾ? ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಆನ್ ಅರ್ತ್ ಕೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ರಿಲೇಷನ್ಶಿಪ್ ಏನಿದೆ ವೆಯ್ಟ್ಗೂ ಮತ್ತು ಮಾಸ್ಗೂ? ವೆಯ್ಟ್ is given by m into g, where g is acceleration because of gravity due to ಅಲ್ವಾ? ಸೊ ಮತ್ತು ಮುಂದಿನ ಸ್ಟೆಪ್ ಏನು? ಆನ್ ಸರ್ಫೇಸ್ ಆಫ್ ಅರ್ತ್ the value of g turns out to be 10 meter per second square ಅಲ್ವಾ? ಹಾಗಾಗಿ weight of the object on earth is equal to 10 into 10, that is 100 Newton. ಆಯ್ತಾ ಹುಡುಗರ? ಮತ್ತು ಮುಂದೆ weight of the object on the moon in relationship weight of the object on the earth divided by 6. ಇಲ್ಲೇ ಕೊಟ್ಟಿದ್ದೆ ನೋಡಿ ರಿಲೇಷನ್ಶಿಪ್. ಈ ರಿಲೇಷನ್ಶಿಪ್ ಉಪಯೋಗಿಸ್ಕೊಂಡು ಇಲ್ಲಿ ಮುಂದುವರಿತಾ ಇದ್ದೀವಿ. 100/6, ಬಟ್ ವಿ ನೋ ದಟ್ 1/6 ಇಸ್ 0.1666 ಹತ್ರ ಹೋಗುತ್ತೆ ಅಂತ ಹೇಳಿದ್ರೆ 1/6 ಅಪ್ರಾಕ್ಸಿಮೇಟ್ಲಿ ಎಷ್ಟು? 0.17. ಸೊ 0.17 into 100 is 17 ನ್ಯೂಟನ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇವೆಲ್ಲ. ಸರಿನಾ? ಆಯಿತಾ? ಇದನ್ನು ಬೇಕಾದ್ರೆ ಇಲ್ಲಿ ವೆರಿಫೈ ಕೂಡ ಮಾಡ್ಕೊಬೋದು. ತೂಕಲ ಮಾಸ್ ಬಂದು 10 kg ಇದೆ, ತೂಕ ಬಂದು 98-100 ಅಪ್ರಾಕ್ಸಿಮೇಟ್ಲಿ, ಆ್ಯಂಡ್ ದಿಸ್ ಇಸ್ 17 ಅಲ್ವಾ? ಆ್ಯಕ್ಚುಲಿ ಇದು 0.166 ಇರಬೇಕಿದು. ಹಾಂ, ಸರಿ ಆಯಿತಾ? ಇದೆ ನಿಮ್ಮ ಉತ್ತರ. ಪಾಸ್ ಮಾಡ್ಕೊಂಡು ನೋಡ್ಕೊಳ್ರೋ.